ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಕ್ರಮ ಕೈಗೊಳ್ಳಲಿ ದುರ್ಗೇಶ್ ಕಲ್ಮಂಗಿ ಆಗ್ರಹ. ಜುಲೈ 4ರಂದು ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಸಮಿತಿ ಸಿಂಧನೂರು ಮಾನ್ಯ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿ ಮೊನ್ನೆ ಸಿಂಧನೂರು ತಾಲೂಕಿನ ಗುಡದಮ್ಮ ಕ್ಯಾಂಪ್ನ ಶರಣಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2ನೇ ತರಗತಿ ಓದುತ್ತಿರುವ ದಲಿತ ಸಮುದಾಯದ ಅಖಿಲ್ ಎನ್ನುವ ವಿದ್ಯಾರ್ಥಿಯು ಮನೆಯಿಂದ ಶಾಲೆಗೆ ಹೋಗಿ ಶಾಲಾ ವಾಹನದಿಂದ ಕೆಳಗಿಳಿಯುವ ಸಮಯದಲ್ಲಿ ಆ ವಾಹನ ಚಾಲಕ ವಿದ್ಯಾರ್ಥಿಗೆ ಕಟ್ಟಿಗೆಯಿಂದ ಮೈಯೆಲ್ಲ ಬಾಸುಂಡೆ ಬರುವಂತೆ ಧಳಿಸಿದ್ದು ನೋಡಿದರೆ ನಿಜಕ್ಕೂ ಇದು ಉದ್ದೇಶಪೂರ್ವಕವಾದ ಕೃತ್ಯ ಎನಿಸುತ್ತದೆ. ಅಷ್ಟೇ ಅಲ್ಲದೆ ಈಗಾಗಲೇ ಆ ಶಾಲೆಯ ಆಟೋಟಗಳಲ್ಲಿ ಮತ್ತು ವಿವಿಧ ಕಾರ್ಯಕ್ರಮಗಳಲ್ಲಿ ದಲಿತ ಸಮುದಾಯದ ವಿದ್ಯಾರ್ಥಿಗಳಿಗೆ ತಾರತಮ್ಯ ಮಾಡಲಾಗುತ್ತಿದೆ ಎನ್ನುವ ಆರೋಪಗಳು ಬಲವಾಗಿ ಕೇಳಿಬರುತ್ತಿವೆ. ಈ ಮುಂಚೆಯೇ ಸಹ ಶಾಲೆಯ ಶಿಕ್ಷಕರು ಈ ವಿದ್ಯಾರ್ಥಿಯನ್ನ ಪದೇ ಪದೇ ಹೊಡೆದಿದ್ದು ಯಾರಿಗೆ ಹೇಳದಂತೆ ಆ ವಿದ್ಯಾರ್ಥಿಗೆ ಬೆದರಿಕೆ ಹಾಕಲಾಗಿದೆ ಎಂದು ವಿದ್ಯಾರ್ಥಿಯ ಕುಟುಂಬಸ್ಥರು ಆರೋಪಿಸಿದರು. ಆದ್ದರಿಂದ ಈ ಕೂಡಲೇ ತಾವುಗಳು ಆ ಶಾಲೆಯ ವಾಹನ ಚಾಲಕನ ವಿರುದ್ಧ ಸ್ವಯಂ ದೂರು ದಾಖಲಿಸಿಕೊಂಡು ಮತ್ತು ಆ ಶಾಲೆಯ ಆಡಳಿತ ಮಂಡಳಿಯ ವಿರುದ್ಧ ಜಾತಿ ದೌರ್ಜನ್ಯ ತಡೆ ಕಾಯ್ದೆ ಅನ್ವಯ ದೂರು ದಾಖಲಿಸಿಕೊಂಡು ಆ ಶಾಲೆಯ ಮಾನ್ಯತೆ ರದ್ದು ಮಾಡಬೇಕು ಎಂದು ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಸಮಿತಿ ಸಿಂಧನೂರು ಈ ಮನವಿ ಪತ್ರದ ಮೂಲಕ ಒತ್ತಾಯಿಸುತ್ತದೆ. ಇವತ್ತೇನು ದಲಿತ ವಿದ್ಯಾರ್ಥಿ ಪರಿಷತ್ನಿಂದ ತಹಸೀಲ್ ಕಚೇರಿಗೆ ಮನವಿ ಸಲ್ಲಿಸೋದಕ್ಕೆ ಬಂದಿದ್ದಾರೆ. ಅದಕ್ಕೆ ನಮ್ಮ ರೈತ ಸಂಘ ಸಂಪೂರ್ಣವಾದಂಥ ಬೆಂಬಲ ಇದೆ. ಏನಿವತ್ತು ಕುರ್ಗುಂದಿ ಗ್ರಾಮದ ಪಕ್ಕದಲ್ಲಿ ಬರ್ತಕ್ಕಂಥ ಗುಡದಮ್ಮ ಕ್ಯಾಂಪಿನ ಶರಣಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಲಿತ ವಿದ್ಯಾರ್ಥಿಗಳಿಗೆ ನಿಂದನೆ ಮಾಡಿರ್ತಕ್ಕಂಥದ್ದು ಇದು ಸರಿಯಲ್ಲ. ಈಗ ನಾವು ಇರ್ತಕ್ಕಂಥದ್ದು 20ನೇ ಶತಮಾನದಲ್ಲಿ ನಾವು ಬಂದಿದ್ದೀವಿ. ಇನ್ನು 20ನೇ ಶತಮಾನದಲ್ಲಿ ಬಂದಾಗಲೂ ಕೂಡ ಇನ್ನೂ ಜಾತಿ ನಿಂದನೆ ಇದೆ, ಅಸ್ಪೃಶ್ಯತೆ ಇದೆ ಅಂತಂದು ಹೇಳಿದ್ರೆ ಇದು ಸರಿಯಲ್ಲ. ಸರ್ಕಾರ ಇದಕ್ಕೆ ಶೀಘ್ರದಲ್ಲಿ ಗಮನ ಹರಿಸಿ ಇಂಥ ಒಂದು ಅವಕಾಶ ಮಾಡಿಕೊಡಬಾರ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವೆಲ್ಲರೂ ಕೂಡ ಮನುಷ್ಯರೇ, ಒಂದು ಹೆಣ್ಣು ಒಂದು ಗಂಡಾಗಿ ಹುಟ್ಟಿದ್ದೀವಿ. ಆದರೆ ರೈತರ ಈ ಮನುಷ್ಯನ ರಕ್ತದಲ್ಲಿ ಹರಿತಕ್ಕಂಥದ್ದು ಒಂದೇ ರಕ್ತ, ಅದು ಕೆಂಪು ರಕ್ತ. ಅದರಲ್ಲಿ O ನೆಗೆಟಿವ್, A+, B+, O ನೆಗೆಟಿವ್ ಅಂತ ಬರುತ್ತೆ. ಇದು 3 ಬಿಟ್ಟರಪ್ಪ ಅಂದರೆ ಬೇರೆ ಯಾವುದೂ ಬರೋದಿಲ್ಲ. ಇದು ಜಾತಿಗೆ ಒಂದು ರಕ್ತ, ಆ ಜಾತಿ ಒಂದು ರಕ್ತ ಅಂತಂದು ಇಲ್ಲ. ಹಾಗಾಗಿ ಎಲ್ಲ ಸಮಾಜದವರು ಕೂಡ ನಾವು ಅಣ್ಣ ತಮ್ಮರಾಗಿ ಬದುಕಬೇಕಾಗಿದೆ. ಇದು ನಾವು ಹೊರಗಡೆ ಬಂದಾಗ, ನಾವು ಒಂದು ಸಿಟಿಯಲ್ಲಿ ಹೋದಾಗ, ನಾವು ಯಾವುದೇ ಒಂದು ಹೋಟ್ಲಕ್ಕೆ ಹೋಗಲಿ, ಇನ್ನೊಂದು ಕಾಮನಕ್ಕೆ ಹೋದ್ರೂ ಕೂಡ ನಾವು ಅಲ್ಲಿ ಜಾತಿ ಕೇಳಿ ನಾವು ಊಟ ಮಾಡಲ್ಲ ಹೋಟ್ಲಲ್ಲಿ. ಇದು ಹರಿಜನರದೋ, ಇದು ನಾಯಕರದೋ, ಇದೇನು ಕುರುಬರದೋ, ಇದು ಲಿಂಗಾಯತರದೋ ಅಂತೇಳಿ ಕೇಸಿ ನಾವು ಕೇಳಿ ಊಟ ಮಾಡಲ್ಲ. ಹಾಗಾಗಿ ಇವತ್ತು ನಾವು ಏನು ಊರಲ್ಲಿ ಈ ಜಾತಿಯ ಅಸ್ಪೃಶ್ಯತೆಯನ್ನು ಇನ್ನೂ ನಾವು ಜೀವಂತವಾಗಿ ಇಟ್ಕೊಂಡಿದ್ದೀವಿ ಅಂತಂದರೆ ಇದು ಸರಿಯಲ್ಲ. ಇದನ್ನು ಸಂಪೂರ್ಣವಾಗಿ ಅಳಿಬೇಕು. ಹಾಗಾಗಿ ಆ ನಿಟ್ಟಿನಲ್ಲಿ ಈ ಸರ್ಕಾರ ಆಯಿತು, ತಾಲೂಕು ಆಡಳಿತ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ನಾವು ಈ ತಹಸೀಲ್ದಾರ್ಗೂ ಕೂಡ ಒತ್ತಾಯ ಮಾಡ್ತೀವಿ. ಆ ವಿದ್ಯಾರ್ಥಿಗೇನು ಈ ನಿಂದನೆಯಿಂದ ಅವಮಾನ ಆಗಿದೆ, ಆ ಕುಟುಂಬಕ್ಕೆ ಅವಮಾನ ಆಗಿದೆ. ಹಾಗಾಗಿ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಆ ಕ್ರಮ ಕೈಗೊಂಡು ಆ ವಿದ್ಯಾರ್ಥಿಗೆ, ಆ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕು ಅನ್ನುವಂಥ ಮಾತನ್ನು ಹೇಳ್ತೀವಿ. ಇವತ್ತೇನೋ ಆ ವಿದ್ಯಾರ್ಥಿ ಹಲ್ಲೆ ಮಾಡಿದ್ದಾರೆ. ಆ ವಿದ್ಯಾರ್ಥಿ ಹಾಸ್ಪಿಟ್ಲಲ್ಲಿದೆ. ಹಾಗಾಗಿ ಆ ವಿದ್ಯಾರ್ಥಿಯ ಕಡೆ ಗಮನ ಹರಿಸಿ ತಾಲೂಕು ಆಡಳಿತ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ. ಗುಡದಮ್ಮ ಕ್ಯಾಂಪ್ನಲ್ಲಾದಂಥ ಘಟನೆ ಈ ರಾಜ್ಯದಲ್ಲಿ ಏನಾದ ವಿಷಯ ಅಂದರೆ 2ನೇ ತರಗತಿ ವಾಹನ ಚಾಲಕ, ಶಾಲಾ ವಾಹನ ಚಾಲಕ ಹಲ್ಲೆ ಮಾಡಿದ್ದಾರೆ. ಇತರ ಕೃತ್ಯವನ್ನು ಎಸಗಿರುವ ಕಾರಣ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಅಷ್ಟೇ. ಏನಪ್ಪ ಅಂದರೆ ಸುಮಾರು ಶತಮಾನಗಳಿಂದ ನಮ್ಮ ಮೇಲೆ ನಿರಂತರ ಶೋಷಣೆ ಮಾಡಿಕೊಂಡೇ ಬಂದಿದ್ದೀರಿ. ಇನ್ನಾದರೂ ಈ ಶೋಷಣೆಯನ್ನು ತಡೆಯಲು ಉತ್ತಮವಾದಂಥ ಕಾನೂನು ಬರಬೇಕು ಅಂತೇಳಿ ಇದರಂಗೆ ಇದು ಚಾಮರಾಜನಗರದಲ್ಲಿ ಆದಂಥ ಘಟನೆ. ವಿಶ್ವಗುಡ್ಡದ ಮಹಿಳೆ ದಲಿತ ಎಂಬ ಕಾರಣಕ್ಕೆ ಆಯಾ ದಿನ 21 ಹುಡುಗರು, ಟೋಟಲ್ 22 ಹುಡುಗರಲ್ಲಿ 21 ಹುಡುಗರು ಡಿಸಿಯನ್ನು ತೆಗೆದುಕೊಂಡು ಹೋದಂಥ ಸಂಗತಿ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿದೆ. ಇದಾದರೆ ಇದನ್ನೇ ಮುಂದುವರೆದರೆ ಇವತ್ತು ನಮಗೆ ಎಲ್ಲಿ ಉಳಿಗಾಲವಿದೆ ಎಂಬ ಪ್ರಶ್ನೆ ಉದ್ಭವ ಆಗುತ್ತದೆ. ಹಾಗಾಗಿ ಆ ಹುಡುಗನಿಗೆ ನೋವನ್ನು ಸರ್ಕಾರವರಿಗೆ ಭರಿಸಬೇಕಂತೇಳಿ ಈ ಮೂಲಕ ಮನವಿ ಸಲ್ಲಿಸ್ತಾ ಇದ್ದೀವಿ. ಶಾಲೆ ಏನು ಆ ಬಸ್ ಚಾಲಕ, ಆ ದಲಿತ ವಿದ್ಯಾರ್ಥಿ ಮೇಲೆ ಏನು ಶೋಷಣೆ ಮಾಡಿದ್ದಾರೆ. ಸರ್ಕಾರ ಹಲವಾರು ಕಾನೂನು ಕ್ರಮಗಳನ್ನು ತಗೊಂಡ್ರೂ ಸಹ ಸೆಕ್ಷನ್ 1955ರ ಶಿಕ್ಷಣ ಕಾಯ್ದೆಯಲ್ಲಿ ನಮ್ಮ ಶಿಕ್ಷಣ ಕಾನೂನು ಕ್ರಮ ತಂದರೂ ಸಹ
ಸರ್ಕಾರದ ಬಗ್ಗೆ ಗಮನ ಹರಿಸ್ತಿಲ್ಲ. ಹಾಗೂ 1976ರ ದಲಿತ ಸಂರಕ್ಷಣೆ ಕಾಯ್ದೆ ಆಗಲಿ, ಸಮಾನ ಹಕ್ಕುಗಳ ಸಂರಕ್ಷಣೆ ಕಾಯ್ದೆ ಬಂತು 1976ರಲ್ಲಿ. ಸರ್ಕಾರ ಇವೆಲ್ಲ ಕಾನೂನಾತ್ಮಕ ಬಂದರೂ ಸಮಾಜ ಶೋಷಿತ ವಿದ್ಯಾರ್ಥಿಗಳ ಮೇಲೆ ಆಗುವ ಅನ್ಯ ರೀತಿಯ ಕ್ರಮಗಳನ್ನು ಐತಲ್ಲ ಸರ್ಕಾರ ಕೂಡಲೇ ಖಂಡಿಸಬೇಕು. ಹಾಗೂ SC/ST ತಡೆ ದೌರ್ಜನ್ಯ ಕಾಯ್ದೆ 1983ರಲ್ಲಿ ಕಾನೂನು ಇದು ಪಾಲನೆ ಮಾಡಿದರೂ ಸಹ ದಲಿತ ವಿದ್ಯಾರ್ಥಿಗಳ ಮೇಲೆ, ಶೋಷಿತರ ಮೇಲೆ, ಶಾಲಾ ಆಡಳಿತದ ಮೇಲೆ ಇಷ್ಟೆಲ್ಲ ಪರಿಣಾಮ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಸೆಕ್ಷನ್ 3ರಿಂದ 7 ಸೆಕ್ಷನ್ ಐತಲ್ಲ, ಸೆಕ್ಷನ್ 3 ದಲಿತ ವಿದ್ಯಾರ್ಥಿ ಈ ಸಂದರ್ಭದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕಾ ಅಧ್ಯಕ್ಷ ದುರ್ಗೇಶ್ ಕಲ್ಮಂಗಿ, ಚನ್ನಬಸವ ಯಾಪಲ ಪರ್ವಿ, ಜಿಲ್ಲಾ ಉಪಾಧ್ಯಕ್ಷರು ವೀರೇಶ್ ದಿದ್ದಿಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಂಬಣ್ಣ ಉಪ್ಪಲದೊಡ್ಡಿ, ಚಿಕ್ಕೋರಪ್ಪ, ಶರಣಬಸಪ್ಪ ಬುನ್ನಟ್ಟಿ, ರಮೇಶ್ ಬಸಾಪುರ್ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.